ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಸುಮಾರು ಜನ ಹೇಳ್ತೀರಾ, ರಾಯರು ಪೂಜೆ ಮಾಡ್ತಾಯಿದ್ದೀವಿ, ರಾಯರು ಒಳ್ಳೇದು ಮಾಡ್ತಿಲ್ಲ, ಏಕಾದಶಿ ದಿವಸ ನಿರ್ಜಲ ಉಪವಾಸ ಮಾಡ್ತಾಯಿದ್ದೀನಿ, ಆದರೂ ಸಹ ರಾಯರು ನಮ್ಗೆ ಒಳ್ಳೇದು ಮಾಡ್ತಿಲ್ಲ. 3 ವರ್ಷದಿಂದ ನಾನು ಈ ಥರ ಒಂದು ಏಕಾದಶಿ ಉಪವಾಸ ಅನ್ನೋದು ಮಾಡ್ತಾಯಿದ್ದೀನಿ. ಮತ್ತು ನಾನು ವ್ರತ ಅನ್ನೋದು ಸಹ ಮಾಡ್ತಾಯಿದ್ದೀನಿ. ಆ ವ್ರತನೂ ಮುಗ್ದಿದೆ, ಆದರೂ ಒಳ್ಳೇದಾಗ್ತಿಲ್ಲ. ಇರೋ ಸ್ವಂತ ಮನೆ ಮಾರಿ ನಾನೊಂದು ಬಿಸ್ನೆಸ್ ಅಂತ ಮಾಡ್ತಿದ್ದೆ, ಅದರಲ್ಲೂ ಸಹ ಲಾಸ್ ಆಗ್ತಿದೆ. ಏನು ನಮ್ಮ ರಾಯರು ಏನಕ್ಕೆ ನಮ್ಗೆ ಒಳ್ಳೇದು ಮಾಡ್ತಿಲ್ಲ, ಏನು ತಪ್ಪು ಮಾಡ್ತಾಯಿದ್ದೀವಿ ರಾಯರ ಪೂಜೆಯಲ್ಲಿ ನಮಗೆ ಗೊತ್ತಾಗ್ತಿಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಿದೆ, ತುಂಬಾ ಕಷ್ಟ ಬರ್ತಿದೆ ಅಂತ ಸುಮಾರು ಜನ ಹೇಳ್ತಾರೆ. ಏಕೆ ಅಂತಂದರೆ ಅವ್ರ ನೋವನ್ನ ಅವ್ರು ಹೇಳ್ಕೊತಾರೆ. ಎಷ್ಟು ಪೂಜೆ ಮಾಡಿದ್ರೂ ಒಳ್ಳೇದಾಗ್ತಿಲ್ಲ, ರಾಯರು ನಮಗೆ ಕರುಣೆ ತೋರಿಸ್ತಾ ಇಲ್ಲ ಅಂತ ನಿಮ್ಮ ಕಷ್ಟನೆಲ್ಲ ನೀವು ಹೇಳ್ಕೊತೀರ. ನೋಡಿ, ನಾನು ರಾಯರ ಹತ್ರ ಕೇಳ್ಕೊಳ್ಳೋದೇ ಇಷ್ಟು, ನಿಮ್ಮೆಲ್ಲರ ಪರವಾಗಿ ಕೇಳಿ, ನಿಜಾನೇ ಇದು, ನಿಮ್ಮೆಲ್ಲರ ಪರವಾಗಿ ನಾನು ಮನಸ್ಪೂರ್ವಕವಾಗಿ ನಾನು ರಾಯರ ಹತ್ರ ಕೇಳೋವಂಥದ್ದು. ಯಾರೆಲ್ಲ ಕಷ್ಟಪಡ್ತಿದ್ದಾರೋ ಅವ್ರಿಗೆಲ್ಲ ಒಳ್ಳೇದು ಮಾಡು ಭಗವಂತ. ಸುಖನ ಅನುಭವಿಸ್ಬೋದು, ಆದರೆ ಕಷ್ಟನ ಅನುಭವಿಸೋಕ್ಕಾಗೋದಿಲ್ಲ ತಂದೆ. ಕಷ್ಟದಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ನೀನು ಕರುಣೆ ತೋರಿಸ್ಬೇಕು, ನೀನು ದಯೆ ತೋರಿಸ್ಬೇಕು, ನೀನು ಒಳ್ಳೇದು ಮಾಡಬೇಕು. ನಿಮ್ಮ ಅನುಗ್ರಹ ಇದ್ರೂ ತಾನೇ ನಾವು ಜೀವನದಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡೋಕ್ಕಾಗೋದು. ಅದೇನು ಇಲ್ಲ ಅಂತಂದಮೇಲೆ ನಾವು ಹೇಗಪ್ಪ ನಾವು ಜೀವನ ಅನ್ನೋದು ಮಾಡೋಕ್ಕಾಗುತ್ತೆ? ನಿಮ್ಮನ್ನು ನಂಬಿದ್ದೀವಿ, ನಿಮ್ಮ ಪೂಜೆನೂ ಮಾಡ್ತಾಯಿದ್ದೀವಿ, ಏಕಾದಶಿ ದಿವಸ ವ್ರತ ಉಪವಾಸ ಮತ್ತು ಎಲ್ಲನೂ ಸಹ ಮಾಡ್ತಾಯಿದ್ದೀವಿ, ಆದರೂ ನಮ್ಗೆ ಒಳ್ಳೇದು ಮಾಡ್ತಿಲ್ಲ ರಾಯರು ಅಂತ ಸುಮಾರು ಜನ ಹೇಳ್ತಿದ್ದಾರೆ. ನಾನು ರಾಯರ ಹತ್ರ ಕೇಳ್ಕೊಳ್ಳೋದೇ ಇಷ್ಟು, ರಾಯರೇ ನಿಮ್ಮನ್ನು ನಂಬಿದ್ದಾರಲ್ಲ, ನಿಮ್ಮ ನಂಬಿದಂಥ ಭಕ್ತರಿಗೆ ಯಾವತ್ತೂ ಅಷ್ಟೇ ನೀವು ನಿರಾಸೆ ಅನ್ನೋದು ಮಾಡಬೇಡಿ ಅಂತಲೇ ನಾನು ಕೇಳ್ಕೊಳ್ಳೋದು. ಏಕೆಂತಂದರೆ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ, ಅವ್ನಿಗೇನು ಕಷ್ಟ ಇಲ್ಲ ಅಂತಂದರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಅವರಾದರೂ ಚೆನ್ನಾಗಿದ್ದಾರಲ್ಲ ಬಿಡಪ್ಪ ಅಂತ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಕಷ್ಟನ ತಡ್ಕೊಳಕ್ಕಾಗೋದಿಲ್ಲ ತಂದೆ. ಕಷ್ಟಪಡೋರು ಅವ್ರ ಕಷ್ಟನೆಲ್ಲ ಇನ್ನೊಬ್ರ ಹತ್ರ ಹೇಳ್ಕೊತಾರಲ್ಲ, ಅವಾಗ ಎಷ್ಟು ನೋವಾಗುತ್ತೆ. ಭಗವಂತ ಏನಕ್ಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಅವ್ರ ಪೂಜೆನಲ್ಲಿ ಏನಾದರೂ ಲೋಪ ದೋಷ ಇದ್ದರೆ ಅದನ್ನೆಲ್ಲ ನೀನು ಹೊಟ್ಟೆಗೆ ಹಾಕೋ, ನಿನ್ನ ಪಾದದ ಕೆಳಗೆ ಹಾಕೋ ಭಗವಂತ. ಅವ್ರಿಗೆ ಗೊತ್ತಿದ್ದು ತಪ್ಪು ಮಾಡ್ತಾರೋ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೋ, ಅವ್ರ ಪೂಜೆನ ನೀನು ಸ್ವೀಕಾರ ಮಾಡಬೇಕು. ನೀನು ಅವ್ರ ಪೂಜೆಗೆ ಫಲ ಅನ್ನೋದು ನೀನು ಕೊಡಬೇಕು ಅಂತ ನಾನು ರಾಯರ ಹತ್ರ ಮನಸ್ಪೂರ್ವಕವಾಗಿ ನಿಮ್ಮ ಬಗ್ಗೆ ನಾನು ಕೇಳೋವಂಥದ್ದು. ಏಕೆ ಅಂತಂದರೆ ನನಗೆ ಒಂದು ಕಾಲದಲ್ಲಿ ಕಷ್ಟ ಇದ್ದಾಗ ನಾನು ಜನ ಸಹಾಯನೂ ಕೇಳಿದೆ, ಜನ ಸಹಾಯ ಆಗದೆ ಇರೋಂಥ ಟೈಮಲ್ಲಿ ನಾನು ದೇವ್ರ ಪಾದ ಹಿಡ್ದಿದ್ದಂಥದ್ದು. ಕಷ್ಟ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ನಿಮ್ಮ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತೀರಲ್ಲ, ಅವಾಗ ನನಗೆ ತುಂಬಾ ಬೇಜಾರಾಗುತ್ತೆ. ಭಗವಂತ, ನಾನು ಒಂದು ಕಾಲದಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀನಿ, ಎಷ್ಟೆಲ್ಲ ನೋವು ಪಟ್ಟಿದ್ದೀನಿ. ನಾನು ತುತ್ತು ಅನ್ನಕ್ಕೋಸ್ಕರ ಯಾರ್ಯಾರ ಮನೆ ಬಾಗ್ಲಿಗೆ ನಾನು ಹೋಗಿದ್ದೀನಿ. ಆ ಕಷ್ಟ ಏನು ಅನ್ನೋದು ನನಗೆ ಗೊತ್ತು ತಂದೆ. ಕಷ್ಟ ಮಾತ್ರ ಕೊಡಬೇಡ. ನೀ ಕಷ್ಟ ಕೊಡ್ತೀಯಾ, ನೀನು ಜೊತೇಲಿರಬೇಕು, ಅವ್ರ ಜೊತೇಲಿ ನೀನಿರಬೇಕು, ಅವ್ರ ಪೂಜೆ ಸ್ವೀಕಾರ ಮಾಡಿ ಅವ್ರಿಗೆ ನೀನು ಅನುಗ್ರಹ ಮಾಡಬೇಕು ತಂದೆ ಅಂತ ನಾನು ರಾಯರ ಹತ್ರ ಮನಸ್ಪೂರ್ವಕವಾಗಿ ನಿಮ್ಮ ಬಗ್ಗೆ ನಾನು ಕೇಳ್ಕೊತೀನಿ. ನಾನು ಯಾರೆಲ್ಲ ರಾಯರ ಪೂಜೆ ಮಾಡ್ತಾಯಿದ್ದೀರಾ, ಖಂಡಿತ ಇವತ್ತಲ್ಲ ನಾಳೆ ಒಳ್ಳೇದು ಮಾಡೇ ಮಾಡ್ತಾರೆ. ನಿಮ್ಮ ಮನಸ್ಥಿತಿನ ಕುಗ್ಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ನೀವು ನಂಬಿಕೆ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ರಾಯರ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊತಾ ಇದ್ದೀರಾ, ನಿಮ್ಗೇನು ನೋವಿದೆ, ಏನು ಸಂಕಟ ಇದೆ, ನಿಮ್ಮ ಮನೆ ಪರಿಸ್ಥಿತಿ ಎಲ್ಲನೂ ಸಹ ರಾಯರ ಮುಂದೆ ಹೇಳ್ಕೊತಾ ಇದ್ದೀರಾ. ರಾಯರನ್ನ ಮೊದಲದಾಗಿ ನಂಬಿಡಿ ನೀವು. ಅಪ್ಪ, ಕಷ್ಟ ಬರಲಿ ಸುಖ ಬರಲಿ ಎಲ್ಲ ನಿಂದೆ ಭಗವಂತ, ನಾನು ನಿನ್ನನ್ನು ನಂಬಿದ್ದೀನಿ, ನೀನೇ ದಾರಿ ತೋರಿಸ್ಬೇಕು, ನೀನೇ ದಿಕ್ಕಾಗಬೇಕು ಅಂತ ಮನಸ್ಪೂರ್ವಕವಾಗಿ ನೀವು ರಾಯರ ಹತ್ರ ಒಂದು ಬೇಡಿಕೆ ಅನ್ನೋದು ಇಡಿ. ರಾಯರ ಮಠಕ್ಕೂ ಹೋಗ್ತಾ ಇದ್ದೀವಿ, ನಿರ್ಜಲ ಉಪವಾಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತೀರಾ, ನೀರು ಕುಡಿದಿರಾ, ನಾನು ಏಕಾದಶಿ ದಿವಸ ಉಪವಾಸ ಮಾಡ್ತಾಯಿದ್ದೀನಿ, ಆದರೂ ಸಹ ರಾಯರು ಕರುಣೆ ತೋರಿಸ್ತಾ ಇಲ್ಲ. 1-2 ವರ್ಷ ಅಲ್ಲ, ಸುಮಾರು ವರ್ಷಗಳಿಂದನೂ ಈ ಥರ ಒಂದು ಸೇವೆ ನಾನು ಮಾಡ್ತಾಯಿದ್ದೀನಿ, ಆದರೂ ರಾಯರಿಗೆ ನನ್ನ ಮೇಲೆ ಕರುಣೆ ಅನ್ನೋದು ಬರ್ತಾ ಇಲ್ಲ ಅಕ್ಕ ಅಂತ ನಿಮ್ಮ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತೀರಾ. ನಿಮ್ಮ ಕಷ್ಟ ಎಲ್ಲ ನಾನು ಕೇಳ್ತಿದ್ರೆ ನನಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ. ಏಕೆ ಅಂತಂದರೆ ಕಷ್ಟಪಟ್ಟವ್ರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅನ್ನೋದು. ಈಗ ಚೆನ್ನಾಗಿರೋರ ಹತ್ರ ಹೋಗ್ಬಿಟ್ಟು ನಿಮ್ಮ ಕಷ್ಟ ಹೇಳ್ಕೊಂಡ್ರೆ ಅವರು ಕೇಳೋದಿಲ್ಲ, ಅವ್ರು ಇನ್ನು ಹಾಡ್ಕೋತಾರೆ, ನಗ್ತಾರೆ.
ಅವ್ರಿಗೆ ಕಷ್ಟ ಬಂದಿದೆ, ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ವಂತೆ, ಅವ್ರ ಮನೆ ಪರಿಸ್ಥಿತಿ ಆಗಿದೆ ಹೀಗಿದೆ ಅಂತ ಹಾಡ್ಕೊಂಡು ಹೋಗ್ತಾರೆ. ಆದರೆ ಕಷ್ಟ ಪಡೋರಿಗೆ ನೀವು ಕಷ್ಟನ ಹೇಳ್ಕೊಂಡ್ರೆ ಅವ್ರಿಗೆ ಅರ್ಥ ಆಗುತ್ತೆ ಕಷ್ಟ ಏನು ಅನ್ನೋದು. ರಾಯರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಲ್ವಾ, ಎಷ್ಟು ಅವಮಾನನೂ ಸಹ ಅನುಭವಿಸಿದ್ದಾರೆ. ಊಟ ಇಲ್ದಿರ ಅವರು ಬರೀ ನೀರು ಕುಡ್ಕೊಂಡು ಉಪವಾಸ ಅಂತ ಮಾಡಿ ದೇವ್ರನ್ನ ಆರಾಧಿಸ್ತಿದ್ದಂಥವ್ರು. ಅವ್ರಿಗೆ ನಿಮ್ಮ ಕಷ್ಟ ಎಲ್ಲ ಗೊತ್ತಾಗ್ತಿರುತ್ತೆ, ಅವ್ರು ನೋಡ್ತಾ ಇರ್ತಾರೆ. ನಿಮಗೆ ಒಂದಲ್ಲ ಒಂದು ದಿವಸ ಕರುಣೆ ತೋರಿಸ್ತಾರೆ, ಒಳ್ಳೇದು ಮಾಡ್ತಾರೆ. ನಂಬಿಕೆ ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ. ನಂಬಿಕೆ ಇಟ್ಟು ರಾಯರಿಗೆ ಪೂಜೆ ಸೇವೆ ಅಂತ ಮಾಡಿ, ಖಂಡಿತ ಅದನ್ನೆಲ್ಲ ದೂರ ಮಾಡ್ತಾರೆ. ತಂದೆ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾರೆ ಅಲ್ಲ, ನಿಮ್ಮ ಕಷ್ಟ ಎಲ್ಲ ಅವ್ರ ಹತ್ರ ಹೇಳ್ಕೊಳ್ಳಿ. ನೋಡಿ, ನಮ್ಮ ಕಷ್ಟ ಎಲ್ಲ ದೂರ ಆಗಬೇಕು ಅಂದರೆ ನಾವು ಒಂದು ದೇವರು ನಂಬೋದು ಅಂತ ಅಲ್ಲ, ನಮಗೇನೇ ಕೇಳೋದು ಕೊಡೋದು ರಾಯರು. ನಾವೇನೇ ಒಂದು ಬೇಡಿಕೆ ಅನ್ನೋದಿಟ್ಟರು ಕಷ್ಟ ಸುಖ ದೂರ ಮಾಡೋದಂಥದ್ದು ರಾಯರು. ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಹಲವಾರು ಕಷ್ಟಗಳನ್ನೋದು ಬರ್ತಾವಲ್ವ, ಹಲವಾರು ಕಷ್ಟಗಳಿಗೆ ಒಂದೊಂದು ದೇವರು ಒಂದೊಂದು ಪರಿಹಾರ ಅನ್ನೋದು ಕೊಡ್ತಾರೆ. ಈಗ ಎಲ್ಲ ಕಷ್ಟನೂ ನಾವು ರಾಯರ ಹತ್ರ ಹೇಳ್ಕೊಳ್ಳೋ ಅಂಥದ್ದು ಅಲ್ವಾ. ಎಲ್ಲ ಕಷ್ಟನೂ ರಾಯರು ದೂರ ಮಾಡೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ಅವ್ರಿಗೆ ಅಡ್ಡಿ ಆತಂಕಗಳು ಬರ್ತಿರುತ್ತೆ. ನಿಮ್ಮಲ್ಲಿ ಏನೇ ಒಂದು ಸಮಸ್ಯೆನೋ ದೃಷ್ಟಿನೋ ದೋಷನೋ ಯಾರಾದರೂ ಏನಾದರೂ ಮಾಡಿಸಿದ್ರೆ ಅದನ್ನೆಲ್ಲ ಕೆಲವು ಟೈಮಲ್ಲಿ ದೂರ ಮಾಡೋಕ್ಕಾಗೋದಿಲ್ಲ. ಅದನ್ನೆಲ್ಲ ರಾಯರಿಗೆ ಅಡ್ಡವಾಗಿ ನಿಂತಿರ್ತವೆ ಅವೆಲ್ಲ. ನಾನು ಅದಕ್ಕೆ ಹೇಳೋದು, ನಿಮ್ಗೆ ತುಂಬ ಕಷ್ಟ ಇದೆ ಅಂತ ಹೇಳ್ತಿರಲ್ಲ, ನೀವು ಶನಿವಾರ ದಿವಸ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ. ಆಂಜನೇಯ ಸ್ವಾಮಿಗೆ ಯಾವ ಕಷ್ಟ ಆಗಲಿ ನಷ್ಟ ಆಗಲಿ ಅವ್ರ ಹತ್ರ ಬರೋದಿಲ್ಲ. ನನ್ನ ತಂದೆ ಶನಿ ಮಹಾತ್ಮನೂ ಸಹ ಅವ್ರ ರಾಶಿಗೆ ಹೋಗೋದಿಲ್ಲ. ಹನುಮನ್ ದೇವಸ್ಥಾನಕ್ಕೆ ಜಾಸ್ತಿ ಯಾರು ಹೋಗ್ತಾರೋ, ಹನುಮನ್ಗೆ ಯಾರು ಜಾಸ್ತಿ ಪೂಜೆ ಸೇವೆ ಸಲ್ಲಿಸ್ತಾರೋ, ಮನಸ್ಸಿನಲ್ಲೇ ಅವ್ರನ್ನ ಒಂದು ಹೆಸ್ರು ಹೇಳ್ಕೊಂಡು ಆರಾಧಿಸ್ತಿರ್ತಾರೋ ಅವ್ರ ರಾಶಿಗೆ ತಂದೆ ಶನಿ ಮಹಾತ್ಮ ಬರೋದಿಲ್ಲ. ಯಾಕಪ್ಪ ಅಂತಂದರೆ ಶನಿ ಮಹಾತ್ಮ ದಾರಿಲಿ ನಡ್ಕೊಂಬರ್ತಿರ್ತಾರೆ. ನಾನು ಯಾರ ರಾಶಿಗೆ ಹೋಗಲಿ ಯಾರು ಸಿಗ್ತಾ ಇಲ್ವಲ್ಲ ನನಗೆ ಅಡ್ಡ ಅಂತಂದ್ಬಿಟ್ಟು ನಡ್ಕೊಂಬರ್ತಿರ್ತಾರೆ. ಆವಾಗ ಕಾಣಿಸೋದೆ ಆಂಜನೇಯ ಶ್ರೀರಾಮನ್ನು ಶ್ಲೋಕ ಹೇಳ್ಕೊಂಡು ಜಪ ಮಾಡ್ತಿರ್ತಾರೆ. ಆಂಜನೇಯ ಕಣ್ಣಿಗೆ ಕಾಣಿಸ್ತಾರೆ ಮಹಾತ್ಮನ ಕಣ್ಣಿಗೆ. ಆವಾಗ ಕೇಳ್ತಾರೆ, ನನ್ನ ಕಣ್ಣಿಗೆ ನೀನು ಕಂಡಿದ್ಯಾ, ನಿನ್ನ ರಾಶಿಗೆ ನಾನು ಬರ್ತೀನಿ, ನಿನಗೆ 7.5 ವರ್ಷ ಕಾಲ ನಿನ್ನ ರಾಶಿನಲ್ಲಿ ಇದ್ದು ನಿನಗೆ ಕಷ್ಟ ಅನ್ನೋದು ನಾನು ಕೊಡ್ತೀನಿ ಅಂತ ಕೇಳ್ತಾರೆ. ಅದಕ್ಕೆ ಆಂಜನೇಯ ಹೇಳ್ತಾರೆ, ಬೇಡ ತಂದೆ, ಏಕೆ ಅಂತಂದರೆ ನೀನು ನನ್ನ ರಾಶಿಗೆ ಬಂದರೆ ಎಲ್ಲಿಂದ ಬರ್ತೀಯ, ನನ್ನ ಎಡಗಡೆ ಬಲಗಡೆ ಭುಜದಲ್ಲಿ ಶ್ರೀರಾಮ ಲಕ್ಷ್ಮಣ ಇರೋವಂಥದ್ದು. ಇನ್ನು ನನ್ನ ಹೊಟ್ಟೆ ಭಾಗದಲ್ಲಿ ನೀನು ಬರೋದಾದರೆ ನನ್ನ ಮನಸ್ಸು ಪೂರ್ವಕವಾಗಿ ನಾನು ಶ್ರೀರಾಮ ಸೀತಾದೇವಿನ ಜಪ ಮಾಡ್ತಿರ್ತೀನಿ. ಇನ್ನು ನನ್ನ ಕಾಲುಗಳಿಗೆ ನೀನು ಬರೋವಂಥದ್ದಾದರೆ ಶ್ರೀರಾಮ ಸೇತುವೆನ ನಾನು ಕಟ್ಟೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ ನಾನು. ಹಂಗಾಗಿ ನೀನು ನನಗೆ ಬರೋಕ್ಕಾಗೋದಿಲ್ಲ. ನನ್ನಲ್ಲಿ ಯಾವ ಜಾಗ ಖಾಲಿ ಇದೆಯೋ ಆ ಜಾಗದಲ್ಲಿ ನೀನು ಬಾ ತಂದೆ ಅಂತ ಸ್ವಾಗತ ಮಾಡ್ತಾನೆ ಆಂಜನೇಯ. ಇಷ್ಟೆಲ್ಲ ಹೇಳಿದ ಮೇಲೂ ಮಹಾತ್ಮ ಇಲ್ಲ, ನಿನ್ನ ರಾಶಿಗೆ ನಾನು ಬಂದೇ ಬರ್ತೀನಿ, ನಿನ್ಗೆ 7.5 ವರ್ಷ ಕಾಲ ನಿನ್ನ ರಾಶಿಗಿದ್ದು ನಿನಗೆ ಕೊಡಬಾರ್ದು ಕಷ್ಟ ಕೊಡ್ತೀನಿ ಅಂತ ಕೇಳೋ ಅಂಥದ್ದು. ಆಯಿತು, ನಿನ್ನಿಚ್ಛೆ ಇದ್ದಂಗೆ ಆಗಲಿ, ಎಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲಿಗೆ ಬಾ ನೀನು ಅಂತ ಆಂಜನೇಯ ಸ್ವಾಮಿ ಮಹಾತ್ಮಂಗೆ ಹೇಳ್ತಾರೆ. ಆವಾಗ ತಲೆ ಖಾಲಿ ಇರುತ್ತೆ, ತಲೆ ಮೇಲೆ ಬಂದು ಕೂತ್ಕೋತಾರೆ. ಕೂತ್ಕೊಂಡಾಗ ಏನು ಮಾಡ್ತಾರೆ, ಆಂಜನೇಯನಿಗೆ ತಲೆ ಕಡ್ತ ಸ್ಟಾರ್ಟ್ ಆಗುತ್ತೆ. ಆವಾಗ ಕೆರ್ಕೋತಾರೆ. ಯಾಕೆ ನೀನು ಆ ಥರ ಕೆರ್ಕೋತಾ ಇದೆಯಾ ಅಂದಾಗ, ನಂಗೆ ತಲೆಯಲ್ಲಿ ಏನೋ ಬಿಟ್ಟಂಗೆ ಆಗ್ತಿದೆ, ಏನೋ ಕಡಿತಿದೆ ತಲೆಯಲ್ಲಿ, ಅದಕ್ಕೆ ಕೆರ್ಕೋತಾ ಇದ್ದೀನಿ ಅಂತಾನೆ. ಆವಾಗ ಮಹಾತ್ಮ ನಗ್ತಾನೆ, ನಾನು ಅಲ್ಲಿ ಕೂತಿದ್ದೀನಿ, ಅದಕ್ಕೆ ನಿನಗೆ ಕಷ್ಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಆವಾಗ ಆಂಜನೇಯ ಸ್ವಾಮಿ ಏನು ಮಾಡ್ತಾರೆ, ಅವ್ರ ಬಾಲದಿಂದ ಒಂದು ದೊಡ್ಡ ಬಂಡೆಕಲ್ಲನ್ನ ತಗೊಂಡು ತಲೆ ಮೇಲೆ ಇಟ್ಕೋತಾರೆ. ಯಾಕೆ ಆ ರೀತಿ ಇಟ್ಕೊಂಡೆ ನೀನು ಬಂಡೆಕಲ್ಲನ್ನ ಅಂತ ಮಹಾತ್ಮ ಕೇಳ್ತಾರೆ. ನನಗೆ ತಲೆ ಕಡ್ತಾ ಬಂದರೆ ಈ ಥರ ಏನಾದರೂ ಕಡಿತಿದ್ರೆ ತಲೆ, ನಾನು ಈ ಥರ ಬಂಡೆ ಇಟ್ಕೊಳ್ಳೋ ಅಭ್ಯಾಸ ನನಗೆ ಅಂತ ಕೇಳ್ತಾರೆ. ಆದರೂ ತಲೆ ಕಡ್ತಾ ಹೋಗೋದಿಲ್ಲ. ಇನ್ನೊಂದು ಬಂಡೆನ ಬಾಲದಲ್ಲಿ ಸುತ್ತಬಿಟ್ಟು ತಲೆ ಮೇಲೆ ಇಟ್ಕೋತಾರೆ, ಹಾಗೂ ಕಡ್ತಾ ಹೋಗೋದಿಲ್ಲ. ಇನ್ನೊಂದು ಬಂಡೆ ಸುತ್ತಬಿಟ್ಟು ತಲೆ ಮೇಲೆ ಇಟ್ಕೋತಾರೆ. ಆವಾಗ ಮಹಾತ್ಮ ಅಲ್ಲಿ ತಲೆ ಮೇಲೆ ಕೂತಿರ್ತಾರಲ್ಲ, ಅವ್ರಿಗೆ ನೋವು ತಡೆಯೋಕ್ಕಾಗೋದಿಲ್ಲ, ತುಂಬ ಅಂದರೆ ತುಂಬ ನೋವು ಬರುತ್ತೆ, ಅಷ್ಟು ಭಾರ ಹೊರೋಕ್ಕಾಗ್ತಿರೋದಿಲ್ಲ. ಆವಾಗ ಮಹಾತ್ಮ ಹೇಳ್ತಾರೆ, ಮೊದಲು ಈ ಬಂಡೆಕಲ್ಲನ್ನ ಇಳಿಸು, ನನಗೆ ನೋವು ತಡ್ಕೊಳಕ್ಕಾಗ್ತಿಲ್ಲ, ನನಗೆ ಮೈಯೆಲ್ಲ ಉರಿತಿದೆ, ನನಗೆ ತುಂಬ ನೋವಾಗ್ತಿದೆ ಅಂತ. ಇಲ್ಲಪ್ಪ, ನೀನೇ ನನಗೆ ಹೇಳಿದ್ದಲ್ಲ, ನೀನು ತಲೆ ಕಾಲಿದೆ ಬಂದು ನಾನು ಕೂತ್ಕೋತೀನಿ ಅಂತ, ಹಾಗಾಗಿ ನೀನು ಅಲ್ಲೇ ಇರು, ನನಗೆ ತಲೆ ಕಟ್ತಾ ಇದ್ರೆ ಈ ಥರ ನಾನು ಬಂಡೆಗಳ್ನ ಇಟ್ಕೊಳ್ತೀನಿ ಅಂತ ಹೇಳ್ತಾನೆ. ಇಲ್ಲ, ನಾನು ತಪ್ಪು ಮಾಡಿದೆ, ನಾನು ನಿನ್ನ ರಾಶಿಗೆ ನಾನು ಬರೋದಿಲ್ಲ, ನನ್ನ ಬಿಟ್ಟುಬಿಡು ಅಂತಂತಾನೆ.
ಹಾಗಾದರೆ ಒಂದು ಮಾತು ಕೇಳು, ನನ್ನ ಯಾರು ಜಪ ಮಾಡ್ತಾರೋ, ನನ್ನ ದೇವಸ್ಥಾನಕ್ಕೆ ಯಾರು ಬಂದು ನನಗೆ ಭಕ್ತರು ಯಾರು ಆಗ್ತಾರೋ ಅವ್ರ ರಾಶಿಗೆ ನೀನು ಹೋಗೋ ಆಗಿಲ್ಲ. ಈ ಥರ ಮಾತು ಕೊಟ್ಟರೆ ಮಾತ್ರ ನಾನು ಬಂಡೆಕಲ್ಲನ್ನ ತಲೆ ಮೇಲಿಂದ ಇಳಿಸ್ತೀನಿ ಅಂತಾನೆ. ಆಯಿತು, ನಿನ್ನ ರಾಶಿಗಾಗಲಿ, ನಿನ್ನ ಯಾರು ಪೂಜೆ ಮಾಡ್ತಾರೋ, ಯಾರು ನಿನ್ನ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತಾರೋ, ಯಾರು ನಿನ್ನ ತಿಲಕನ ಹಣೆಯಲ್ಲಿ ಇಟ್ಕೊಂಡಿರ್ತಾರೋ ಅವ್ರ ರಾಶಿಗೆ ನಾನು ಹೋಗೋದಿಲ್ಲ, ನನ್ನ ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಮಹಾತ್ಮ ಅಲ್ಲಿಂದ ಹೋಗ್ತಾರೆ. ಈಗ ನನಗೆ ಮೈಯೆಲ್ಲ ನೋವು ಬಂದಿದೆ, ನನಗೆ ಮೈಯೆಲ್ಲ ಈ ಥರ ಗಾಯ ಆಗಿದೆಯಲ್ಲ, ಈಗ ನಾನೇನು ಮಾಡಬೇಕು, ನಿನ್ನ ಹತ್ರ ಏನಾದರೂ ತೈಲ ಇದ್ದರೆ ಮದ್ದಿದ್ರೆ ನನಗೆ ಕೊಡು ಅಂತ ಆಂಜನೇಯನ ಮಹಾತ್ಮ ಕೇಳ್ತಾರೆ. ಹಂಗಾಗಿ ನನ್ನ ಹತ್ರ ಯಾವುದು ತೈಲ ಮದ್ದು ಅನ್ನೋದಿಲ್ಲ. ನಿನಗೆ ವಾರ ದಿವಸ ಇಲ್ಲ ತಿಂಗ್ಳಿಗೊಂದ್ಸತಿ ನಿನ್ನ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ತೊಗೊಂಬಂದು ನಿನಗೆ ಎಳ್ಳೆಣ್ಣೆ ದೀಪ ಹಚ್ಚುತ್ತಾರೆ, ಮತ್ತು ಎಳ್ಳುಬತ್ತಿ ಹಚ್ಚುತ್ತಾರಲ್ಲ, ಅದೇ ನಿನಗೆ ಮದ್ದು. ಜನಗಳು ನಿನ್ನ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ತೊಗೊಂಬಂದು ನಿನ್ನ ಮೈಗೆಲ್ಲ ಹಚ್ಚಿಸ್ತಾರಲ್ಲ, ಅದೇ ನಿನಗೆ ಮದ್ದು, ಅದರಿಂದನೇ ನಿಂಗೆ ನೋವು ಕಮ್ಮಿ ಆಗೋದು ಅಂತ ಅಂದ್ಬಿಟ್ಟು ಆವಾಗ ಆಂಜನೇಯ ಒಂದು ಸೊಲ್ಯೂಷನ್ ಅಂತ ಹೇಳ್ತಾರೆ. ಹಾಗೆ ಆಂಜನೇಯ ಇರೋಂಥ ಜಾಗದಲ್ಲಿ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳಾಗಲಿ ಬರೋದಿಲ್ಲ. ಆಂಜನೇಯನ ಸ್ಮರಣೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಾನು ಸುಮಾರು ವೀಡಿಯೋದಲ್ಲಿ ಹೇಳ್ತೀನಿ, ನಿಮಗೆ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ. ನಿಮ್ಗೆ ಡೈಲಿ ಸಾಧ್ಯವಾಗುತ್ತಾ, ಡೈಲಿ ಹೋಗಿ. ನೀವು ಏನೋ ಒಂದು 5 ನಿಮಿಷ ಆಗುತ್ತೆ, ನೀವು ಹೋಗೋ ದಾರಿನಲ್ಲಿ ಎಲ್ಲಾದರೂ ಆಂಜನೇಯನ ದೇವಸ್ಥಾನ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನನ್ನ ತಂದೆಗೆ ನಮಸ್ಕಾರ ಹಾಕಿ, ತಂದೆ ಹನುಮನ್ ಹಣೆಗೆ ಇಡ್ತಾರಲ್ಲ, ಅದು ಚಂದನನ ನೀವು ಹಣೆಗೆ ಇಟ್ಕೊಂಡು ನೀವು ಕೆಲ್ಸಕ್ಕೆ ಹೋಗಿ. ಆವಾಗ ಯಾವುದೇ ಒಂದು ತೊಂದರೆ ತಾಪತ್ರೆ ಆಗಲಿ, ಕಷ್ಟಗಳಾಗಲಿ ನಿಮಗೆ ಬೆನ್ನು ಹತ್ತೋದಿಲ್ಲ ಅಂತ ನಾನು ಹೇಳ್ತೀನಿ. ಏಕೆ ಅಂತಂದರೆ ಎಲ್ಲ ರಾಶಿಗೂ ಹೋಗ್ತಾರೆ, ಗಣೇಶನ ರಾಶಿಗೆ ಹೋಗೋದಿಲ್ಲ, ಮತ್ತು ಆಂಜನೇಯನ ರಾಶಿಗೆ ತಂದೆ ಮಹಾತ್ಮ ಹೋಗೋದಿಲ್ಲ. ತಂದೆ ಮಹಾತ್ಮ ಹೇಳ್ತಾರೆ, ನಾನು ಮೊದಲದಾಗಿ ತಲೆ ಮೇಲೆ ಕುತ್ಕೋತೀನಿ, ನಿಮಗೆ ಏನೇನು ಕಷ್ಟ ಕೊಡಬೇಕೋ ಅದನ್ನೆಲ್ಲ ಕೊಡೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ನಂತರ 2.5 ವರ್ಷ ಹೊಟ್ಟೆನಲ್ಲಿ ಕುತ್ಕೋತೀನಿ, ನಾನು ನಿಮಗೆ ಪಡಬಾರ್ದು ಕಷ್ಟ ಕೊಡ್ತೀನಿ, ಅನ್ನ ನೀರು ನಿಮಗೆ ಸಿಗದಿರೋ ಥರ ನಾನು ಮಾಡ್ತೀನಿ. ಮತ್ತು ಇನ್ನು 2.5 ವರ್ಷ ನಿಮ್ಮ ಕಾಲ ಮೇಲೆ ಬಂದು ಕುತ್ಕೋತೀನಿ. ನೀವು ದೇಶ ತಿರುಗಬೇಕು, ಊರು ತಿರುಗಬೇಕು, ಮನೆ ಮಠ ಸೇರ್ದಿರ ನೀವು ಊರು ತಿರುಗೋ ಥರ ನಾನು ಮಾಡ್ತೀನಿ. ನಂತರ ನಿಮ್ಮ ಕಾಲಿಂದ ಕೆಳಗಡೆ ನಾನು ಬಿಟ್ಟು ಹೋಗೋವಂಥದ್ದು ಅಂತ ಮಹಾತ್ಮ ಹೇಳ್ತಾರೆ. ಜಾಸ್ತಿ ಆಂಜನೇಯ ದೇವಸ್ಥಾನಕ್ಕೆ ಯಾರು ಹೋಗ್ತಾರೋ, ಆಂಜನೇಯ ದೇವಸ್ಥಾನಕ್ಕೆ ಎಳ್ಳು ಬತ್ತಿ ಯಾರು ಕಟ್ತಾರೋ ಅಂಥವ್ರ ರಾಶಿಗೆ ಬರೋದಿಲ್ಲ. ನನ್ನ ತಂದೆ ಕಷ್ಟಗಳು ಯಾವುದೂ ಅಷ್ಟೇ ಬರೋದಿಲ್ಲ. ಏನೇ ಕಷ್ಟ ಬಂದ್ರೂ ತಂದೆ ಆಂಜನೇಯ ಸ್ವಾಮಿ ಇದನ್ನೆಲ್ಲ ದೂರ ಮಾಡ್ತಾರೆ. ನಾನು ಅದಕ್ಕೆ ಸುಮಾರು ವೀಡಿಯೋಗಳಲ್ಲಿ ಹೇಳೋದು, ಗಣೇಶನ ದೇವಸ್ಥಾನಕ್ಕೆ ಹೋಗಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಿಮಗೆ ಕಷ್ಟ ಬರ್ತಿದೆಯಾ, ನಂಬಿಕೆ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ, ಧೈರ್ಯ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಕಷ್ಟ ಕೊಡೋದೇ ದೇವರಲ್ವಾ. ಏನೇ ಕಷ್ಟ ಕೊಟ್ರು ಅದು ಜಾಸ್ತಿ ಹೊತ್ತು ನಿಮ್ಮ ಹತ್ರ ಇರೋದಿಲ್ಲ, ತುಂಬ ವರ್ಷಗಳ ಕಾಲ ನಿಮ್ಮ ಹತ್ರ ಇರೋದಿಲ್ಲ. ತಂದೆ ಮಹಾತ್ಮ ಬಂದರೂ ಅಷ್ಟೇ 7.5 ವರ್ಷ ಮಾತ್ರ ಇರೋವಂಥದ್ದು, ನಂತರ ಅವ್ರು ಬಿಟ್ಟು ಹೋಗೋವಂಥದ್ದು. ಹಾಗೆಯೇ ಇವತ್ತು ಕಷ್ಟ ಇದೆ ಅಂತಂದರೆ ನಾಳೆ ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ. ಎಲ್ಲ ದೇವ್ರೂ ನಾವು ನಂಬಬೇಕು, ಪೂಜೆ ಮಾಡಬೇಕು. ಒಂದೊಂದು ಕಷ್ಟಕ್ಕೆ ಒಂದೊಂದು ದೇವ್ರುಗಳು ಅನ್ನೋದು ಇದ್ದೇ ಇರ್ತವೆ. ಆ ದೇವ್ರುಗಳನ್ನೆಲ್ಲ ನಂಬಿ ನಾವು ಪೂಜೆ ಮಾಡಿದ್ರೆ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಏಕೆಂತಂದರೆ ಎಲ್ಲ ಬೇಡಿಕೆನೂ ಎಲ್ಲ ಕಷ್ಟನೂ ನಾವು ರಾಯರ ಮೇಲೆ ಹಾಕೋಕ್ಕಾಗೋದಿಲ್ಲ. ರಾಯರು ರಾಶಿಗೆ ದಾರಿದ್ರ್ಯ ದೇವತೆ ಬರೋವಂಥದ್ದು, ಕಷ್ಟಗಳು ಬರೋವಂಥದ್ದು. ಆ ಟೈಮಲ್ಲಿ ರಾಯರು ಸಹ ಏನೂ ಮಾಡೋಕ್ಕಾಗೋದಿಲ್ಲ, ಅವರು ಅಸಹಾಯಕರಾಗಿ ನಿಂತಿರ್ತಾರೆ. ಅವರು ನನಗೆ ಕಷ್ಟ ಬಂದಿತ್ತು, ಆದರೆ ನನ್ನ ಭಕ್ತರಿಗೆ ಇಷ್ಟು ಕಷ್ಟ ಕೊಡ್ತಾ ಇದೆಯಲ್ಲ, ಕೊಡಬೇಡ ಅಂತ ರಾಯರು ಕೇಳೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ಕಷ್ಟಗಳನ್ನೆಲ್ಲ ರಾಯರು ಸ್ವೀಕಾರ ಮಾಡಿದ್ರಲ್ಲ, ಹಂಗಾಗಿ ಕಷ್ಟ ಕೊಡಬೇಡ ಅಂತ ಕೇಳೋದಿಲ್ಲ. ಆ ಕಷ್ಟ ಎಲ್ಲ ದೂರ ಆಗ್ತಿದ್ದಂಗೆ ರಾಯರು ಅನುಗ್ರಹ ಮಾಡೋವಂಥದ್ದು. ಒಂದೊಂದು ಸಮಸ್ಯೆಗೂ ಒಂದೊಂದು ದೇವ್ರುಗಳು ಪೂಜೆ ಅನ್ನೋದು ಇರುತ್ತೆ. ಆ ದೇವ್ರುಗಳ ಪೂಜೆ ನೀವು ಮಾಡ್ತಾ ಹೋಗಿ, ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಕೊತೀನಿ. ಸುಮಾರು ಜನ ಅಂತೂ ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದೀರಾ, ತಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನಗೆ ಇರೋ ಮನೆ ಮಾರಿಬಿಟ್ಟು ಒಂದು ವ್ಯಾಪಾರ ಅಂತ ಶುರು ಮಾಡಿದ್ವಿ, ಅದರಲ್ಲೂ ಸಹ ಲಾಸ್ ಆಗ್ತಿದೆ ಅಂತ ನೀವು ಹೇಳ್ತೀರಾ. ನೀವು ಪ್ರತಿದಿನ ಸಾಧ್ಯವಾಗುತ್ತಾ, ಪ್ರತಿದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಶನಿವಾರ ಎಳ್ಳುಬತ್ತಿ ಕಟ್ಟಿ, ಮತ್ತು ಅಶ್ವತ್ಥಕಟ್ಟೆ ಅಂದರೆ ಹಳ್ಳಿ ಮರಕ್ಕೆ ನೀವು ಪ್ರದಕ್ಷಿಣೆ ಹಾಕಿ, 9 ಸುತ್ತು ಪ್ರದಕ್ಷಿಣೆ ಹಾಕಿ, ಸೂರ್ಯ ಉದಯ ಆಗೋದ್ರ ಒಳಗಡೆ ನೀವೊಂದು ಪೂಜೆ ಅಂತ ಮಾಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟ ಎಲ್ಲ ದೂರ ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ನಮ್ಮ ಕಷ್ಟ ದೂರ ಆಗಬೇಕು ಅಂತಂದರೆ ಹಲವಾರು ಪೂಜೆಗಳು ಅನ್ನೋದಿರುತ್ತೆ, ಹಲವಾರು ದೇವರುಗಳು ನಮ್ಮ ಕಷ್ಟ ದೂರ ಮಾಡೋದಕ್ಕೆ ಅಂತಲೇ ಇರ್ತಾರೆ. ಯಾವುದು ಪೂಜೆ ಮಾಡಿದ್ರೆ, ಯಾವ ದೇವಸ್ಥಾನಕ್ಕೆ ಹೋದರೆ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ನಾವು ತಿಳ್ಕೊಂಡು ಆ ದೇವ್ರ ಪೂಜೆನ ನಾವು ಮಾಡ್ತಾ ಹೋಗಬೇಕು. ನಿಮಗೆ ಗೊತ್ತಾಗಲಿಲ್ವಾ, ಯಾರಾದರೂ
ಹೇಳ್ತಾರೆ, ಭಗವಂತನೇ ಹೇಳಿಸ್ತಾರೆ, ಯಾರ ಬಾಯಲ್ಲಾದರೂ ಹೇಳಿಸ್ತಾರೆ. ನಿಮ್ಮ ಕಷ್ಟ ಬಂದಿದೆ ಅಂದಾಗ ಆ ದೇವ್ರಿಗೆ ಹೋಗು, ಆ ದೇವ್ರಿಗೆ ಒಂದು ಪೂಜೆ ಸೇವೆನ ಸಲ್ಲಿಸು, ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಯಾರ ಬಾಯಲ್ಲಾದರೂ ಹೇಳಿಸ್ತಾರೆ. ನಿಮ್ಮ ಕನಸಿನಲ್ಲಿ ಬಂದು ಸೂಚನೆ ಅನ್ನೋದು ಕೊಡ್ತಾರೆ. ಇಷ್ಟನ್ನ ನೀವು ಮಾಡ್ತಾ ಹೋಗಿ, ಖಂಡಿತ ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.